ನಾವೀಗ ಭಾಗಾಕಾರದ ಪರೀಕ್ಷೆ 3ರಿಂದ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಕೊಟ್ಟಿರುವ ಸಂಖ್ಯೆಯನ್ನು ಭಾಗಿಸದೆ 3ರಿಂದ ಭಾಗ ಆಗುತ್ತದೋ ಇಲ್ಲವೋ ಅಂತ ನಾವು ತಿಳಿದುಕೊಳ್ಳೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಉದಾಹರಣೆಯನ್ನು ನಾವು ನೋಡೋಣ. ಕೊಟ್ಟಿರೋ ಸಂಖ್ಯೆ ಈ ರೀತಿ ಇದೆ. ಇದು 1,32,246. ಇದು 3ರಿಂದ ಪೂರ್ಣವಾಗಿ ಭಾಗ ಆಗುತ್ತದೋ ಇಲ್ಲೋ. ನನ್ನ ಅರ್ಥ, ಇದನ್ನು ಭಾಗಿಸಿದಾಗ ಬಿಂದು ಇಲ್ಲದೆ, ಯಾವುದೇ ರೀತಿಯ ರಿಮೈಂಡರ್ ಇಲ್ಲದೆ, ರಿಮೈಂಡರ್ ಅಂದರೆ ಗೊತ್ತಲ್ಲ ನಿಮಗೆ, ಶೇಷ ಉಳಿಯದೆ ಈ ನಂಬರ್ ಪೂರ್ಣವಾಗಿ ಭಾಗ ಆದರೆ ಅದನ್ನು 3ರಿಂದ ಭಾಗ ಆಗುತ್ತದೆ ಅಂತ ನಿರ್ಧರಿಸ್ತೇವೆ. ಇದನ್ನು ಹೇಗೆ ಕಂಡುಹಿಡಿಯೋದು ಅಂದರೆ, ಈ ಕೊಟ್ಟಿರುವ ಸಂಖ್ಯೆಯಲ್ಲಿರುವ ಅಂಕೆಗಳನ್ನು ಕೂಡಿಸ್ಬಿಡೋದು. ಇದರರ್ಥ ಒಂದು ಸಂಕಲನ 3 ಅಂದರೆ 4. 4ಕ್ಕೆ 2 ಕೂಡಿಸಿದಾಗ 6. 6 + 2 8. 8 + 4 12. 12 + 6 18. ಈಗ ನೀವು ನೋಡಿ 18. ನಿಮಗೆ ಈಗಾಗಲೇ 3ರ ಮಗ್ಗಿಯನ್ನು ಕಲ್ತಿರ್ತೀರಿ. ಇದು 3ರ ಮಗ್ಗಿಯಲ್ಲಿ ಇತ್ತು ಅಂತಾದರೆ ಕೊಟ್ಟಿರುವಂತಹ ದೊಡ್ಡ ಸಂಖ್ಯೆ ಕೂಡ 3ರಿಂದ ಪರಿಪೂರ್ಣವಾಗಿ ಭಾಗ ಆಗುತ್ತದೆ ಅಂತ ನಾವು ಹೇಳುತ್ತೇವೆ. ಬೇಕಿದ್ದರೆ ನೋಡಿ, ಕೊಟ್ಟಿರೋ ಸಂಖ್ಯೆ 1 3 2 2 4 6. ಇದನ್ನು 3ರಿಂದ ಭಾಗಿಸಿ ನೋಡಿ. 3 1 3 4 12. 1 ಉಳಿತು 12 ಆಯಿತು. ಮತ್ತು 3 4 12. 2 ಅನ್ನೋದು 3ರ ಮಗ್ಗಿಯಲ್ಲಿಲ್ಲ, 3 0. ಆವಾಗ ನಮಗೆ ಇದೇನಾಯಿತು, 24 ಆಯಿತು. ಇದನ್ನು ಭಾಗಿಸಿದಾಗ 3 8 24. ಅನಂತರ 3 3. ಇದನ್ನು ಭಾಗಿಸಿದಾಗ ಸಿಗೋ ಉತ್ತರ 4 4 0 8 3. ಗೊತ್ತಾಯ್ತಲ್ಲ?